ಇನೇತಳಿಯವರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಉತ್ತರ ವಿಧಾನ ಕ್ಷೇತ್ರದ ಕಾರ್ಯಕರ್ತರು ನಾವು ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿ ನಮ್ಮೆಲ್ಲರ ಆಶೆಯಂತೆ ನಾವು ಇವತ್ತು ದೇವರಿಗೆ ಪೂಜೆ ಮಾಡುವ ಮುಖಾಂತರ ಎಲ್ಲ ಪರಿವಾರ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಇನಾಯತ್ ಅಲಿ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಅದೇ ರೀತಿ ಅವರಿಗೆ ದೇವರು ಆಯುರಾಶ್ವರ್ಯ ಭಾಗ್ಯವನ್ನು ಕೊಟ್ಟು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ, ನಾರಾಯಣ ಗುರುಗಳ ಸಂದೇಶ, ಇದರ ಪ್ರಕಾರ ನಾವು ಇವತ್ತು ಇನಾಯತ್ ಅಲಿ ಅವರ ನಮ್ಮ ಉತ್ತರ ವಿಧಾನ ಕ್ಷೇತ್ರದ ನಮ್ಮ ಕಳೆದ ಸಲ ವಿಧಾನಸಭೆಯಲ್ಲಿ ಅಭ್ಯರ್ಥಿಯಾಗಿದ್ದಂಥ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಉತ್ತರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಇನಾಯತ್ ಅಲಿಯವರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಉತ್ತರ ವಿಧಾನ ಕ್ಷೇತ್ರದ ಕಾರ್ಯಕರ್ತರು ನಾವು ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿ ನಮ್ಮೆಲ್ಲರ ಆಶೆಯಂತೆ ನಾವು ಇವತ್ತು ದೇವರಿಗೆ ಪೂಜೆ ಮಾಡುವ ಮುಖಾಂತರ ನಾರಾಯಣ ಗುರುಗೆ ಪೂಜೆ ಮಾಡಿ, ಹಾಗೆಯೇ ನಮ್ಮ ದೇವರಲ್ಲಿ ಎಲ್ಲ ದೇವರಲ್ಲಿ ಹಾಗೂ ಈಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಆರೋಗ್ಯ ಕೊಡಲಿ. ಹಾಗೆಯೇ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲರನ್ನೂ ಅವರು ತುಂಬ ಪ್ರೀತಿಯಿಂದ ನೋಡ್ತಾರೆ ಜನರನ್ನು. ಅದು ಯಾರೇ ಜನರು ಬರಲಿ, ಈ ಕೈಗೆ ಕೊಟ್ಟರೆ ಈ ಕೈಗೆ ಗೊತ್ತಾಗಬಾರದೆಂಬ ಒಂದು ಸಂದೇಶದಲ್ಲಿ ಅವರ ಒಳ್ಳೆಯ ಇದರಲ್ಲಿ ಜನರಿಗೆ ಉಪಕಾರ ಮಾಡ್ತಾರೆ. ಈ ಕೈಗೆ ಕೊಟ್ಟರೆ ಈ ಕೈಗೆ ಗೊತ್ತಾಗಬಾರದೆಂದು ಅವರೊಂದು ಒಳ್ಳೆಯ ಸಂದೇಶ, ಅದನ್ನು ಪಾಲಿಸಿಕೊಂಡು ಅವರು ಬರ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಅವರು ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಎತ್ತರಕ್ಕೆ ಹೋಗಲಿ. ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಉತ್ತರ ವಿಧಾನಸಭಾ ಕ್ಷೇತ್ರದ ನಾವು ಕಾರ್ಯಕರ್ತರೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಇಷ್ಟೇ, ಬೇರೇನು ನಾವು ಮಾಡಲಿಲ್ಲ. ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಎಂದು ಅಷ್ಟೇ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಇನಾಯತ್ ಅಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ನಾರಾಯಣ ಗುರು ಮಂದಿರದಲ್ಲಿ ನಾವು ಇವತ್ತು ಪೂಜೆ ಸಲ್ಲಿಸಿದ್ದೇವೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಉತ್ತರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಹಳಷ್ಟು ಜನರಿಗೆ ಕೆಲಸವನ್ನು ಮಾಡುತ್ತಿರುವ ಇನಾಯತ್ ಅಲಿ ಅವರು ಇನ್ನು ಮುಂಬರುವ ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಹಲವಾರು ಜನರಿಗೆ ಸಹಾಯ ಮಾಡುವಂಥ ಒಂದು ಅವರಿಗೆ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ಭಾಳ ಕಡೆ ಈಗಾಗಲೇ ಲಯನ್ಸ್ ಕ್ಲಬ್ನಲ್ಲಿ ಸಹ ಒಂದು ಅಂಧ ಮಕ್ಕಳಿಗೆ ಒಂದು ಊಟದ ವಿತರಣೆ, ಹಾಗೆಯೇ ಸಂಜೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಹ ಊಟದ ವಿತರಣೆ ಕಾರ್ಯಕ್ರಮಗಳು ನಡೆಯಲಿದೆ. ಹಾಗೆಯೇ ಆ ಕಾರ್ಯಕ್ರಮದ ನಡುವಲ್ಲಿ ನಾವು ಸಹ ಇವತ್ತೊಂದು ಅವರ ಒಂದು ಯಶಸ್ಸಿಗೆ ಆಯಸ್ಸಿಗೋಸ್ಕರ ನಾವು ಇವತ್ತೊಂದು ಮಂದಿರದಲ್ಲಿ ಒಂದು ಪೂಜೆ ಸಲ್ಲಿಸಿದ್ದೇವೆ. ಸೊ ಎಲ್ರಿಗೂ ನಾನು ಹೇಳೋದಿಷ್ಟೇ, ಬಹಳ ಒಂದು ಸರಳ ವ್ಯಕ್ತಿ. ಒಂದು ಸಹಾಯ ಅಂತ ನೆನಪಾಗುವಾಗ ಜಾತಿ ಮತ ಭೇದ ಎಲ್ಲ ಮರೆತು ಅವರೊಂದು ಒಟ್ಟಾಗಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಸಹ ಅವರಿಗೆ ಕೆಲವು ಕಡೆ ಬರಲಿಕ್ಕೆ ಆಗದೇ ಇದ್ದರೂ ಸಹ ಎಲ್ಲ ಕಾರ್ಯಕರ್ತರಿಗೆ ಒಂದು ಸಹಾಯ ಮಾಡಲಿಕ್ಕೆ ಅವರೊಂದು ರೆಡಿಯಾಗಿ ಎಲ್ಲರನ್ನು ಒಂದು ಟೀಮ್ ಅಂತ ಹೇಳಿ ಒಂದು ತಂಡವನ್ನು ರೆಡಿ ಮಾಡಿ ಅವರು ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಬೇಕು. ಇನ್ನು ಮುಂಬರೋ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಅವರು ಆಯ್ಕೆ ಆದರೆ ನೀವೆಲ್ಲರೂ ಸಹಕರಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಇನಾಯತ್ ಅಲಿ ಅವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇವತ್ತು ಪೂಜೆಯನ್ನು ಏರ್ಪಡಿಸಿದ್ದೇವೆ. ಆದ ಕಾರಣ ಇನ್ನಷ್ಟು ಇನಾಯತ್ ಅಲಿ ಅವರಿಗೆ ಬಲ ಬರುವಂತೆ ದೇವರು ಅನುಗ್ರಹಿಸಬೇಕು. ಮತ್ತು ಎಲ್ಲ ಜನರ ಎಲ್ಲ ಜಾತಿ ಧರ್ಮವನ್ನು ಮರೆತು ನಾನೊಬ್ಬ ಸೇವಕನೆಂಬ ಒಂದು ಇದರಲ್ಲಿ ಅವರು ಎಲ್ಲರ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ತನ್ನಿಂದ ಎಷ್ಟು ಕೈಲಾದಷ್ಟು ಸಹಾಯವನ್ನಿತ್ತು ಜನರನ್ನು ಪ್ರೀತಿಯಿಂದ ನೋಡ್ತಾರೆ. ಅದೇ ನಮ್ಮ ಇನಾಯತ್ ಅಲಿ ಅವರ ಗುಣ. ಆದರೆ ಇನಾಯತ್ ಅಲಿ ಅವರಿಗೆ ಇನ್ನಷ್ಟು ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನಷ್ಟು ಜನರ ಸೇವೆಯನ್ನು ಮಾಡುವಂತಾಗಲಿ ಅವರಿಂದ ಅಂತೇಳಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕ ಶ್ರೀಯುತ ಇನಾಯತ್ ಅಲಿ ಅವರ ಹುಟ್ಟುಹಬ್ಬದಂದು ನಾನು ಹೇಳುವುದಿಷ್ಟೇ, ದೇವರು ಅವರಿಗೆ ಉತ್ತಮ ಆರೋಗ್ಯ, ಭಾಗ್ಯ, ಆಯುಷು, ಸಂಪತ್ತು ಎಲ್ಲವನ್ನು ಅವರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ ದಯಪಾಲಿಸಲಿ ಅಂತ ಎಲ್ಲರ ಪರವಾಗಿ ನಾನೊಂದು ಕೇಳಿಕೊಳ್ತಾ ಇದ್ದೀನಿ. ಒಂದೇ ಧರ್ಮ ಅಂತೇಳಿ ಏನು ನಾರಾಯಣ ಗುರುಗಳು ಪ್ರತಿಪಾದಿಸ್ತಾರೆ, ಅದೇ ರೀತಿ ಈ ಪುಣ್ಯ ಭೂಮಿಗೆ ಅವರು ಬಂದಂಥ ಜಾಗ ಕುದ್ರೋಳಿ ಗೋಕರ್ಣ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಸ್ಪರ್ಶ ಮಾಡಿದಂಥ ಜಾಗದಲ್ಲಿ ಇವತ್ತು ನಾವು ಯಾವ ರೀತಿ ನಮ್ಮ ಗುರುಗಳು
ಎಲ್ಲರನ್ನ ಪ್ರೀತಿಯಿಂದ ನೋಡ್ತಿದ್ರು. ಅದೇ ರೀತಿ ನಮ್ಮ ಇನಾಯತ್ ಅಲಿ ಅವರು ಕೂಡ ಅದೇ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಇದೇ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಒಂದು ಗುರುಪೂಜೆಯನ್ನು ಸಲ್ಲಿಸಿ, ಅದೇ ರೀತಿ ಎಲ್ಲ ಪರಿವಾರ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಇನಾಯತ್ ಅಲಿ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಅದೇ ರೀತಿ ಅವರಿಗೆ ದೇವರು ಆಯುರಾಶ್ವರ್ಯ ಭಾಗ್ಯವನ್ನು ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಕೊಟ್ಟು ಇವತ್ತು ನಾವೆಲ್ಲರೂ ಬಂದು ಸೇರಿದ್ದೇವೆ. ಎಲ್ಲರೂ ಇನಾಯತ್ ಅಲಿ ಅವರ ಒಂದು ಅಭಿಮಾನಿಗಳು. ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂಥವರಿಗೆ ನಾವು ಪ್ರೀತಿಯಿಂದ ಇವತ್ತು ದೇವರ ಹತ್ರ ಬೇಡೋದಿಷ್ಟೇ, ದೊಡ್ಡ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸ್ಥಾನಮಾನ ಸಿಕ್ಕಿ ಏನು ಸುರತ್ಕಲ್ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆ ನಡೆದಾಗ ಅವರಿಗೆ ಶಾಸಕರಾಗುವ ಭಾಗ್ಯ ಒದಗಲಿ ಅಂತೇಳಿ ನಾವು ಇವತ್ತು ಬೇಡ್ಕೊಳ್ತಾ ಇದ್ದೇವೆ. ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ KPCC ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಇನಾಯತ್ ಅಲಿ ಅವರು ಸೌಮ್ಯ ಸ್ವಭಾವದವರು, ಸರಳ ಸಜ್ಜನಿಕೆಯ ಗುಣ ಅವರದು. ಯಾಕೆಂದರೆ ಯಾರೇ ಒಂದು ಅವರ ಬಳಿ ಕಷ್ಟ ಅಂತೇಳಿ ಕಾರ್ಯಕರ್ತರು ಹೋಗುವಾಗ ಜಾತ್ಯತೀತವಾಗಿ ಅವರು ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ಬಂದವರು. ಅಂಥ ಮಹಾನ್ ವ್ಯಕ್ತಿ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ಅವರು MLA ಆಗಿ ಮುಂದಿನ ದಿನಗಳಲ್ಲಿ ವಿನ್ ಆಗಬೇಕು ಅಂಥೇಳಿ ನಾನು ಹಾರೈಸ್ತೇನೆ. ಹಾಗೆ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲರೂ ಕುದ್ರೋಳಿ ದೇವಸ್ಥಾನದಲ್ಲಿ ನಾವು ಸೇರಿದ್ದೇವೆ. ಹಾಗೆ ಅವರ ಮುಂದಿನ ಏನು ಜೀವನ ಇದೆ, ರಾಜಕೀಯ ಜೀವನ ಆಗಿರಲಿ, ಅವರ ಯಾವುದೇ ಒಂದು ಪರ್ಸನಲ್ ಜೀವನ ಆಗಿರಲಿ, ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿರಲಿ ಅಂತ ಈ ಮೂಲಕ ನಾವೆಲ್ಲ ಸೇರಿ ಇವತ್ತು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಶುಭವಾಗಲಿ.